ಊರಹಬ್ಬ ಸ್ಟಾರ್ಟ್ ಆಗಿದೆ 2024ರಂದು. ಆ ಅಮ್ಮನಿಗೆ ಇವತ್ತೆಲ್ಲ ಬೆಳದಾತಿಗಳು, ದೀಪಾಲಂಕಾರ, ಊರಿಗೆ ಶುಕ್ರವಾರ ಆರ್ಕೆಸ್ಟ್ರು. 3-6 ವರ್ಷದಿಂದ ಕಟ್ಕೊಂಬರ್ತಾಯಿದ್ರು. ಹಳೇದಾಗಿತ್ತು. ನಾವು ಹೊಸ್ದಾಗಿ ಕಟ್ಟಿರೋ ತೇರು 35 ವರ್ಷ ತುಂಬಿ 36 ವರ್ಷ ನಡೀತಾ ಐತೆ. ಮತ್ತು ಎಲ್ಲರಿಗೂ ಭಕ್ತಾದಿಗಳಿಗೆ, ನಮ್ಮ ನೆಂಟರಿಗೆ, ನಮ್ಮ ಬಂಧು ಬಳಗಕ್ಕೆ ಎಲ್ಲರಿಗೂ ಊಟ ಹಾಕಿ ಶನಿವಾರ ತೇರಿರುತ್ತೆ. ಎಲ್ಲರೂ ಬಂದು ಆ ತೇರಿಗೆ ಕೃಪೆಗೆ ರಾಜ್ಯದಲ್ಲಿಯೇ ಇತಿಹಾಸ ಪ್ರಸಿದ್ಧ ಜಾತ್ರೆಗಳ ಪೈಕಿ ಆನೇಕಲ್ ತಾಲೂಕಿನ ಉಸ್ಕೂರು ಮದ್ದೂರಮ್ಮನ ಜಾತ್ರೆ ಅತ್ಯಂತ ಪ್ರಸಿದ್ಧವಾದಂತಹ ಜಾತ್ರೆ. ಬಹುಶಃ ರಾಜ್ಯದಲ್ಲೆಲ್ಲೂ ಕೂಡ ಈ ರೀತಿ 10ಕ್ಕೂ ಹೆಚ್ಚು ತೇರುಗಳನ್ನ ಅಂದ್ರೆ ಅರ್ಥಾತ್ ರಥಗಳನ್ನ ಮರಗಳ ಸಹಾಯದಿಂದ 100 ಅಡಿಗೂ ಎತ್ತರದಲ್ಲಿ ನಿರ್ಮಾಣ ಮಾಡಿ ಆ ಒಂದು ರಥಗಳನ್ನ ಈಗಲೂ ಕೂಡ ಓರಿಗಳ ಸಹಾಯದಿಂದ ಅವುಗಳನ್ನ ರಸ್ತೆಗಳ ಮುಖಾಂತರ ತಾಯಿ ಮದ್ದೂರಮ್ಮನ ಸನ್ನಿಧಾನಕ್ಕೆ ಎಳೆದು ತರಲಾಗುತ್ತದೆ. ಇದರ ಮಹಿಮೆಯೇ ಹೀಗೆ. ಇದನ್ನ ಪವಾಡ ಅಂದ್ಕೊಂಡ್ರು ಸರಿ. ಆ ಎತ್ತರದ ಅಂದ್ರೆ 100 ಅಡಿಗಳಿಗೂ ಎತ್ತರದ 120 ಅಡಿ 150 ಅಡಿ ಎತ್ತರಕ್ಕೆ ಈ ಒಂದು ರಥಗಳನ್ನ ನಿರ್ಮಾಣ ಮಾಡಲಾಗುತ್ತದೆ. ಇವುಗಳನ್ನ ವಿಶೇಷವಾಗಿ ತಾಯಿ ಮದ್ದೂರಮ್ಮನನ್ನ ಆ ಒಂದು ರಥದಲ್ಲಿ ಕೂರಿಸಿ ತಾಯಿಯ ನಾಮಸ್ಮರಣೆ ಮಾಡ್ಕೊಳ್ತಾ ತಾಯಿಯ ಸನ್ನಿಧಾನಕ್ಕೆ ಬರಲಾಗತ್ತೆ. ಇದಕ್ಕೂ ಮುನ್ನ ಯಾವ ಗ್ರಾಮಗಳಲ್ಲಿ ಈ ಒಂದು ರಥಗಳನ್ನ ನಿರ್ಮಾಣ ಮಾಡಲಾಗತ್ತೆ ಆ ಗ್ರಾಮಗಳಲ್ಲಿ ಗುರುವಾರದಂದು ವಿಶೇಷವಾಗಿ ಕಳಶ ಪ್ರತಿಷ್ಠಾಪನೆ ಮಾಡಲಾಗತ್ತೆ. ಬೆಂಗಳೂರು ಇವತ್ತು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಮುಂದುವರಿಯುತ್ತಿರುವಂತಹ ನಗರ, ಹಾಗೆಯೇ ಆಧುನಿಕತೆಯನ್ನ ಮೈಗೂಡಿಸಿಕೊಂಡಿರುವ ನಗರವಾಗಿದ್ರೂ ಕೂಡ ಇವತ್ತಿಗೂ ನಮ್ಮ ಪುರಾತನವಾದಂತಹ ಪದ್ಧತಿಗಳನ್ನ ಅನುಸರಿಸ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯೇ ಉಸ್ಕೂರು ಮದ್ದೂರಮ್ಮನ ಜಾತ್ರೆ. ಈ ಒಂದು ಮದ್ದೂರಮ್ಮನ ಜಾತ್ರೆಗೆ ವಿಶೇಷವಾಗಿ ಕಳೆದ ವರ್ಷ ಅದ್ಭುತವಾದಂತಹ ಸುಂದರವಾದಂತಹ ರಥವನ್ನ ನಿರ್ಮಾಣ ಮಾಡಿದಂತ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಎಲೆಕ್ಟ್ರಾನಿಕ್ ಸಿಟಿಗೆ ಕೂಗಳತೆ ದೂರದಲ್ಲಿರುವಂತಹ ದೊಡ್ಡ ನಾಗಮಂಗಲದ ಈ ಒಂದು ತೇರು. ಈ ಬಾರಿಯೂ ಕೂಡ ಅತ್ಯಂತ ಸುಂದರವಾಗಿ ಈ ಒಂದು ತೇರನ್ನ ಮಾಜಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಾದಂತ ರಾಜೇಶ್ ರವರ ನೇತೃತ್ವದಲ್ಲಿ ಮತ್ತು ಅವರ ತಂಡದಿಂದ ಈ ಬಾರಿಯೂ ಕೂಡ ಸುಂದರವಾದಂತಹ ತೇರನ್ನ ನಿರ್ಮಾಣ ಮಾಡಲಾಗಿದ್ದು ಕಳಶ ಪ್ರತಿಷ್ಠಾಪನೆಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಯಿತು. ಇಡೀ ಗ್ರಾಮದಲ್ಲಿ ಆ ಒಂದು ಕಳಶವನ್ನ ಮೆರವಣಿಗೆಯ ಮುಖಾಂತರ ತಂದು ಆ ಒಂದು ತೇರಿನ ಮೇಲೆ ಕೂರಿಸಲಾಯಿತು. ಇದಕ್ಕೆ ಕಲಾ ತಂಡಗಳು ಕೂಡ ಸಾಥ್ ನೀಡಿದ್ದವು. ವಿಶೇಷವಾದಂತಹ ಪೂಜೆಗಳು ಕೂಡ ನಡೆದವು. ಆ ಒಂದು ಕಳಶ ಪ್ರತಿಷ್ಠಾಪನೆಯ ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ.
ಹೌದು, ಹೀಗೆ ಮುಗಿಲೆತ್ತರಕ್ಕೆ ಬಹುಶಃ ರಾಜ್ಯದಲ್ಲೆಲ್ಲೂ ಕೂಡ ತೇರುಗಳನ್ನ ನಿರ್ಮಾಣ ಮಾಡಲಾಗುವುದಿಲ್ಲ. ಒಂದೊಂದು ಗ್ರಾಮಗಳಲ್ಲಿ ಅಥವಾ ಒಂದೊಂದು ಜಾತ್ರೆಗಳಲ್ಲಿ 1 ಅಥವಾ 2 ತೇರುಗಳನ್ನ ನಿರ್ಮಾಣ ಮಾಡುವುದನ್ನು ನಾವು ನೋಡಿದ್ದೇವೆ. ಆದರೆ ಈ ಒಂದು ಉಸ್ಕೂರು ಮದ್ದೂರಮ್ಮನ ಜಾತ್ರೆಯಲ್ಲಿ 10ಕ್ಕೂ ಹೆಚ್ಚು ತೇರುಗಳನ್ನ ನಿರ್ಮಾಣ ಮಾಡಲಾಗತ್ತೆ ಮತ್ತು ವಿಶೇಷವಾಗಿ ಬಣ್ಣ ಬಣ್ಣದ ಬಟ್ಟೆಗಳಿಂದ ಆ ಒಂದು ತೇರನ್ನು ಅಲಂಕಾರಗೊಳಿಸಿ ಅವುಗಳನ್ನ ಹೋರಿಗಳ ಸಹಾಯದಿಂದ ಮದ್ದೂರಮ್ಮನ ಸನ್ನಿಧಾನಕ್ಕೆ ತರಲಾಗುತ್ತದೆ. ಈ ಒಂದು ದೊಡ್ಡ ನಾಗಮಂಗಲದ ಆ ಒಂದು ತೇರಿನ ಆ ಭವ್ಯವಾದಂತಹ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಇಂದು ಹನುಮಂತನ ದೇವಾಲಯದಲ್ಲಿ ಅಂದ್ರೆ ಆಂಜನೇಯನ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಾಯಿತು. ನಂತರ ಈ ಒಂದು ಕಳಶಗಳ ಪ್ರತಿಷ್ಠಾಪನೆಯನ್ನು ಕೂಡ ನಡೆಸಲಾಯಿತು. ಇದರ ಬಗ್ಗೆ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂತಹ ರಾಜೇಶ್ ರವರು ವಿವರಣೆಗಳನ್ನ ಹಂಚಿಕೊಂಡಿದ್ದು ಹೀಗೆ. ಊರಬ್ಬ ಸ್ಟಾರ್ಟ್ ಆಗಿದೆ 2024ರಂದು. ಇವತ್ತು ಬೆಳಗ್ಗೆ ಆಂಜನೇಯ ಸ್ವಾಮಿಗೆ ಬೆಲ್ತಾತ್ರಿಗಳಾಗಿ ಇವತ್ತು ಸಂಜೆ ಕಳಶದ ತೇರಿಗೆ ಕಳಶ ಪೂಜೆ ಮಾಡಿಸ್ಬಿಟ್ಟು ಕಳಶ ಕಟ್ಟೋದಕ್ಕೆ ಇವತ್ತು ವ್ಯವಸ್ಥೆ ಮಾಡಿದ್ದೀರಿ. ನಾಳೆ ಮದ್ದೂರಮ್ಮನಿಗೆ ಬೆಲ್ದಾರ್ತಿಗಳಿರುತ್ತೆ, ಎಲ್ಲರೂ ಬಂದು ದೀಪ ಆರತಿಗಳಿರುತ್ತೆ, ಬಂದು ಎಲ್ಲರನ್ನು ಭಾಗವಹಿಸ್ಬೇಕಂತ ನಾವು ಕೇಳ್ತೀರಿ. ಶನಿವಾರ ತೇರಿರುತ್ತೆ, ಎಲ್ಲರೂ ಬಂದು ಆ ತೇರಿಗೆ ಕೃಪೆಗೆ ಭಾಗವಹಿಸಿ ಎಲ್ಲರ ಕೃಪೆಗೆ ಕೋರ್ಕೊತೀನಿ, ಎಲ್ಲರೂ ಬಂದು ಭಾಗವಹಿಸ್ಬೇಕು ಅಂತ ಕಳಕಳಿಯಾಗಿ ಅಮ್ಮನಿಗೆ ಇವತ್ತೆಲ್ಲ ಬೆಲ್ದಾತಿಗಳು, ದೀಪಾಲಂಕಾರ, ಊರಿಗೆ ಶುಕ್ರವಾರ ಆರ್ಕೆಸ್ಟ್ರು ಎಲ್ಲ ಇದೆ. ಶನಿವಾರ ನಾಳೆ ನಾನ್ ವೆಜ್ ಊಟ ದೀಪಗಳು ಮಾಡ್ತೀವಿ. ಎಲ್ಲ ದೇವತೆಗಳಿಗೂ, ಗ್ರಾಮ ದೇವತೆಗಳಿಗೆ ಎಲ್ಲ ದೇವತೆಗಳಿಗೂ ದೀಪ ಮಾಡಿ ಮರಿ ಹೊಡೆದು ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಮನೆ ಹತ್ರನೂ ಊಟ ಹಾಕ್ತಾರೆ. ಶನಿವಾರ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ಒಳಗೆ ತೇರು ಊರಿಂದ ಆಚೆ ಹೋಗುತ್ತೆ. ಊರಿಂದ ಆಚೆ ಹೋಗಿ 3 ಗಂಟೆಗೆ ಒಂದು 50 ಜೊತೆ ಎತ್ತುಗಳು ಕಟ್ಟಿ ಎಲ್ಲ ಬೇರೆ ಬೇರೆ ಆಂಧ್ರ ತಮಿಳ್ನಾಡಿಂದ ಎತ್ತುಗಳು ಬರ್ತವೆ. ಎಲ್ಲ ಕಟ್ಟಿ ಉಸ್ಕೂರಿಗೆ ಹೋಗೋಸೋದಕ್ಕೆ ನಮ್ಗೆ 4 ಗಂಟೆ 5 ಗಂಟೆ ಆಗುತ್ತೆ.
ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನಿತರೆ ಭಕ್ತರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. 35 ವರ್ಷ ಆಗಿ 36ನೇ ವರ್ಷ ಬಿತ್ತು ನಾವು ಈ ತೇರು ಸ್ಟಾರ್ಟ್ ಮಾಡಿದ್ವಿ. 106 ವರ್ಷದಿಂದ ಕಟ್ಕೊಂಬರ್ತಾಯಿದ್ರು, ಹಳೇದಾಗಿತ್ತು. ನಾವು ಹೊಸ್ದಾಗಿ ಕಟ್ಟಿರೋ ತೇರು 35 ವರ್ಷ ತುಂಬಿ 36 ವರ್ಷ ನಡೀತಾ ಐತೆ. ಆವತ್ತಿಂದ ಇವತ್ತಿನ ತನಕ ನಮ್ಮೂರು ದೊಡ್ಡನಾಮಂಗಲದಾಗ ಒಂದು ತಾಯಿ ಮಕ್ಕಳಾಗಿ ನಾವೆಲ್ಲರೂ ಒಂದು ಅಣ್ಣ ತಮ್ಮಂದರಾಗಿ ನಾವು ಅಷ್ಟು ಚೆನ್ನಾಗಿ ಹೋಗ್ತಾಯಿದ್ದೀವಿ. ದೇವ್ರ ಕೆಸರು ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ. ಆ ಮಹಾತಾಯಿ ಮಧುರಮ್ಮನು, ಈ ಪರಮಾತ್ಮ ಆಂಜನೇಯ ಸ್ವಾಮಿ, ವೀರಭದ್ರ ಸ್ವಾಮಿ, ಏನು ಈಶ್ವರ, ದುಗ್ಲಮ್ಮ, ತೋಪಮ್ಮ, ಆಮೇಲೆ ದಗಮಮ್ಮ, ಇವರೆಲ್ಲ ನಮಗೆ ಈ ಊರನ್ನ ಕಾಪಾಡ್ಕೊಂಡು ಹೋಗ್ತಾವ್ರೆ. ಈ ಕಾಪಾಡ್ಕೊಂಡು ಹೋಗೋದಕ್ಕೋಸ್ಕರವಾಗಿ ನಾವು ಅವನ್ನ ನೆನೆಸ್ಕೊಂಡು ಈ ಥರ ಹಬ್ಬ ಮಾಡ್ತಾಯಿದ್ದೀವಿ. ಒಂದು ಶಾಂತಿ ನೆಮ್ಮದಿಗೋಸ್ಕರವಾಗಿ ಹಬ್ಬ ಮಾಡ್ತಾಯಿರೋದು, ಜಂಬಕ್ಕೋಸ್ಕರವಾಗಲ್ಲ, ಶಾಂತಿ ನೆಮ್ಮದಿಗೋಸ್ಕರವಾಗಿ ಈ ಹಬ್ಬ ಮಾಡ್ತಾಯಿದ್ದು. ಈ ಹಬ್ಬ ಮಾಡಿದ್ರೆ ಊರುಗಳಾಗೆಲ್ಲ ಎತ್ತುಗಳು ಸತ್ವು, ಹಸುಗಳು ಸತ್ವು, ಕುರಿಗಳು ಸತ್ವು ಅಂತಾರೆ. ನಮ್ಮೂರಾಗ ಒಂದೇ ಒಂದು ಕೋಳಿ ಮರು ಸಾಯೋಕ್ಕಿಲ್ಲ. ಯಾಕೆಂದರೆ ಆ ಮಹಾತಾಯಿ ಆದಿನ ಅಷ್ಟಿರ್ತದೆ, ಮಧುರಮ್ಮನ ಆದಿನ ಅಷ್ಟಿರ್ತದೆ. ಅದರಿಂದ ಇಲ್ಲಿ ದುಗ್ಲಮ್ಮನವನೇ ಅಲ್ಲ ಆಂಜನೇಯ ಸ್ವಾಮಿ, ಇವರೆಲ್ಲ ನಮ್ಮನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಾರೆ. ಅಂದರೆ ನಾವೆಲ್ಲ ಭೇದ ಭಾವನೆ ಇಲ್ದಿರ ಎಲ್ಲರೂ ಅಣ್ಣ ತಮ್ಮಂದ್ರಿಗೆ ಒಟ್ಟಿಗೆ ಈ ಕಾರ್ಯ ನಡೆಸಬೇಕು. ಬೆಲ್ಲದಾರ್ತಿಯನ್ನು ಮಾಡ್ತೀವಿ. ಮತ್ತು ಮಧ್ಯಾಹ್ನ ಆದಮೇಲೆ ತೇರಿಗೆ, ಮಧುರಮ್ಮ ದೇವಿ ತೇರಿಗೆ ಕಳಶ ಸ್ಥಾಪನೆ ಊರೆಲ್ಲ ಮೆರವಣಿಗೆ ಮಾಡಿಬಿಟ್ಟು ನಾವು ತಂದು ಕಳಶ ಸ್ಥಾಪನೆ ಮಾಡಿ, ಮತ್ತು ಬೆಳಗ್ಗೆ ಮಧುರಮ್ಮನಿಗೆ ದೀಪದಾರತಿಗಳು ಮಾಡಿ ಅಮ್ಮನಿಗೆ ಮರಿ ಕಡಿದು, ಊರಿನ ಗ್ರಾಮ ದೇವತೆ ದುಗ್ಲಮ್ಮನವ್ರಿಗೆ ಮರಿ ಕಡಿದು, ಮತ್ತು ಎಲ್ಲರಿಗೂ ಭಕ್ತಾದಿಗಳಿಗೆ, ನಮ್ಮ ನೆಂಟರಿಗೆ, ನಮ್ಮ ಬಂಧು ಬಳಗಕ್ಕೆ ಎಲ್ಲರಿಗೂ ಊಟ ಹಾಕಿ ನೆಮ್ಮದಿಯಿಂದ ಕಳಿಸ್ತೀವಿ. ಮತ್ತು ಅದಾದ ನಂತರ 10 ಗಂಟೆಗೆ ಊರಿಂದ ಆಚೆ ಜನರ ಕೈಯಿಂದ ತೇರನ್ನು ಎಳೆದು ತಲುಪಿಸ್ತೀವಿ ಊರಿಂದ ಆಚೆ. ಆಮೇಲೆ 3 ಗಂಟೆಗೆ ರಾಹುಗಾಲ ಮುಗಿದ ಮೇಲೆ ಎತ್ತುಗಳು 3 ಊರಿನ ಕಡೆಯಿಂದನೂ ಎತ್ತುಗಳು, ಒಂಗೋಲ ಎತ್ತುಗಳು, ಆಂಧ್ರ, ತಮಿಳುನಾಡು ಮತ್ತು ಈ ಕಡೆ ಹಾಸನ, ಈ ಕಡೆಯಿಂದ ಎಲ್ಲ ತಂದು ಭಕ್ತಾದಿಗಳು ಅವ್ರವ್ರ ಇಷ್ಟಾನುಸಾರವಾಗಿ ಅವತ್ತು ಕರ್ಕೊಂಬಂದು ಅವಿಗೆ ಹೂವಿನ ಅಲಂಕಾರ ಮಾಡಿ ಮೆರವಣಿಗೆ ಮಾಡಿ ಮತ್ತೆ ಕಟ್ಕೊಂಡು 3 ಗಂಟೆಗೆ ಟ್ಯಾಕ್ಟ್ರು, JCB ಮತ್ತು ಎಲ್ಲದರಲ್ಲೂ ನಾವು ಉಸ್ಕೂರಿಗೆ ಸಾಯಂಕಾಲ 5 ಗಂಟೆಗೆ ಅಲ್ಲಿ ತಲುಪ್ತೀವಿ. ತಲುಪಿದ ನಂತರ ಆವತ್ತು ನೈಟ್ ಆಲ್ಟು ತೇರು ಅಲ್ಲೇ ಇರುತ್ತೆ. ಮತ್ತು ಭಾನುವಾರ ಜಾತ್ರೆ ಉಸ್ಕೂರಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಸುತ್ತಮುತ್ತಲ ತೇರುಗಳು ಸೂಲ್ಕುಂಟೆ ಮತ್ತು ಈಲಲ್ಗೆ ಮತ್ತು ರಾಯಸಂದ್ರ, ನಮ್ಮದು ದೊಡ್ಡನಾಗಮಂಗಲ ಮತ್ತು ಲಕ್ಷ್ಮೀನಾರಾಯಣಪುರ, ಮತ್ತು ಇವಾಗೇನೋ ಹೊಸದಾಗಿ ಅಲ್ಲೇ ಉಸ್ಕೂರು ಪಕ್ಕದಲ್ಲಿ ಗಟ್ಟಳ್ಳಿ ಎಲ್ಲ ಬೇರೆ ಯಾವುದೋ ಒಂದು ಊರ ಹೆಸರು ಗೊತ್ತಿಲ್ಲ, ಅದು ಬರ್ತಾಯಿದೆ. ಈಗ ಆ ಉಸ್ಕೂರಲ್ಲಿ ಫುಲ್ಲು ನೈಟು ಕರಗ ಜಾತ್ರೆ ಇರುತ್ತೆ, ಪಲ್ಲಕ್ಕಿ ಉತ್ಸವ ಇರುತ್ತೆ. ಮತ್ತು ಸೋಮವಾರ ಬಿಡಿ ದಿನ. ಮತ್ತು ಮಂಗಳವಾರ ನಾವು ಹೋಗ್ಬಿಟ್ಟು ಬೆಳಗ್ಗೆ 7 ಗಂಟೆಗೆ ಹೋಗಿ ತೇರನ್ನು ಮತ್ತೆ ನಮ್ಮೂರಿಗೆ ತಂದು ಊರಲ್ಲಿ ನಿಲ್ಲಿಸಿ ಆ ಅಮ್ಮನಿಗೆ ತಣು ಮುದ್ದೆ ಕೊಟ್ಟು ಆ ಅಮ್ಮನಿಗೆ ಮಂಗಳಾರತಿ ಮಾಡಿ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ, ಊರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡಿ ನಾವು. ಒಟ್ಟಿನಲ್ಲಿ ದೊಡ್ಡ ನಾಗಮಂಗಲದಲ್ಲಿನ ಈ ಒಂದು ತೇರಿನ ಭವ್ಯವಾದಂತಹ ದೃಶ್ಯಗಳು ಮತ್ತು ಕಳಶ ಪ್ರತಿಷ್ಠಾಪನೆಯನ್ನ ಇಡೀ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ತಂದು ಪ್ರತಿಷ್ಠಾಪಿಸಲಾಯಿತು. ಈ ಒಂದು ಮದ್ದೂರಮ್ಮ ತಾಯಿಯ ವಿಶೇಷವಾದಂತಹ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳೇ ಸಾಕ್ಷಿಯಾಗಿರುತ್ತಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.